ಬಾಲ್ಯ ಕೇಳಿದ್ರಿ ನೀವು, ಬಾಲ್ಯ ಅಂತ ಕೇಳಿದ್ರಿ. ಬಾಲ್ಯ ಸಿ ಒಂದು ಸತ್ಯ ನೋಡಿ, ಎಲ್ಲರ ಬಾಲ್ಯವು ಸುಂದರ. ಹೌದು. ಅದು ಯಾರೇ ಆಗಿರಲಿ, ಅದು ಅಂದರೆ ನೀವು ಅತ್ಯಂತ ಶ್ರೀಮಂತ ದೇಶದ ಅಮೇರಿಕಾ ಹುಡುಗನ ಬಾಲ್ಯವೇ ಆಗಲಿ, ಅಥವಾ ಅತ್ಯಂತ ಹಿಂದುಳಿದಂಥ ದೇಶಗಳಾದ ಆಫ್ರಿಕಾ ಖಂಡದ ದೇಶಗಳ ಹುಡುಗನ ಬಾಲ್ಯ, ಎಲ್ಲರ ಬಾಲ್ಯವೂ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ. ಚೆನ್ನಾಗೇ ಇರುತ್ತೆ. ಆ ಕೊರತೆಗಳು ಗೊತ್ತಾಗದಂತೆ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊಂಡಿರ್ತಾರೆ. ನಾವೇನು ಶ್ರೀಮಂತ ವರ್ಗದವರು ಅಲ್ಲ, ನಾವು ತುಂಬ ಕೆಳ ಮಧ್ಯಮ ವರ್ಗದ್ದೇ ಇದು. ಬಟ್ ಊಟ ತಿಂಡಿಗೆ ಕೊರತೆ ಇಲ್ಲ, ಹೆಂಗೋ ಒಂದು ಮಾಡ್ತಾಯಿದ್ರು, ಮ್ಯಾನೇಜ್ ಮಾಡ್ತಿದ್ರು ಪಾಪ. ಸೊ ಊಟ ತಿಂಡಿ ಇದಿರ್ತಿತ್ತು. ಸೊ ಚೆನ್ನಾಯ್ತು. ಅಂದರೆ ಏನಾಗ್ತಿತ್ತು ಅಂದರೆ, ಅದು ಈ ಬಾಲ್ಯದ ಸಂಗತಿ ಏನಂದರೆ, ಬಾಲ್ಯದ ಸಂತೋಷಕ್ಕೆ ಕಾರಣ ಏನಂತಂದರೆ, ಸಂತೋಷ ಒಳಗಿನಿಂದ ಬರ್ತದೆ, ಹೊರಗಿನಿಂದಲ್ಲ ಅಲ್ವಾ? ಬಡತನವೋ, ಊರಿನ ಬಿಸಿಲೋ, ಇಲ್ಲ ಅಂತಂದರೆ ತಂಪು ಊರಿನ ಈ ಬೆಂಗಳೂರಿನ ಹುಡುಗರಷ್ಟೇ ಒಳ್ಳೆ ಬಾಲ್ಯ ಕಂಡು ಬಿಸಿಲಿನ ಬಳ್ಳಾರಿ ಹುಡುಗರ ಬಾಲ್ಯ ಚೆನ್ನಾಗಿರಬಾರ್ದಲ್ವಾ? ಹಾಗಾಗಲ್ಲ, ಅಲ್ಲಿನೂ ಚೆನ್ನಾಗಿರುತ್ತೆ ಬಾಲ್ಯ. ಯಾಕೆಂದರೆ ಎಕ್ಸ್ಟರ್ನಲ್ ಔಟ್ಸೈಡ್ ಏನಿರುತ್ತೆ, ಹೊರಗಿನ ಬಾಹ್ಯ ಪ್ರಪಂಚ ಏನಿರುತ್ತೆ, ಅದು ಬಾಲ್ಯದ ಸಂತೋಷಕ್ಕೆ ಕಾರಣ ಅಲ್ವೇ ಅಲ್ಲ. ಸೊ ಅದು ಆಂತರಿಕವಾದದ್ದು. ಒಳ್ಳೆ ಆರೋಗ್ಯ ಇರುತ್ತೆ, ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ, ಅನ್ಬಯಾಸ್ಡ್ ಆಗಿರ್ತೀವಿ, ಬಯಾಸ್ ಇರೋಲ್ಲ ಅಷ್ಟೊಂದು, ನಮಗೆ ಯಾವುದೇ ಬಯಾಸ್ ಇರೋಲ್ಲ. ಅದರಿಂದ ಬಾಲ್ಯ ಯಾವತ್ತೂ ನಾವಂತೂ ಒಳ್ಳೆ ಬಾಲ್ಯವನ್ನೇ ಕಂಡಿದ್ದೀನಿ. ಪುಸ್ತಕದ ಹುಳು ಆಗಿದ್ರ ಅಥವಾ ಬಹಳ? ಇಲ್ಲ, ಪುಸ್ತಕದ ಹುಳು ನಾನು. ಸೊ ಅದಕ್ಕೆ ಒಂದು ರೀತಿಯಲ್ಲಿ ಚಿಕ್ಕ ವಯಸ್ಸಿನ ಪುಸ್ತಕ ಹುಳು ನಾನು. ಆ್ಯಕ್ಚುಲಿ ಏನಾಗ್ತಿತ್ತು ಅಂದರೆ, ಸಮಸ್ಯೆ ಇರುತ್ತೆ, ಈ ಸೆಕ್ಷುಯಾಲಿಟಿ ಪ್ಲೇಸ್ ಎ ರೋಲ್ ಆ್ಯಕ್ಚುಲಿ. ಸೊ ವಿ ಹ್ಯಾಡ್ ಟು ಟೆಲ್ ಲೈಕ್, ನನಗೆ ಅಷ್ಟೊತ್ತಿಗಾಗಲೇ ನನಗೆ ಗೇ ಅನ್ನೋದು ನಂಗೆ ಗೊತ್ತಾಗ್ತಾ ಇತ್ತು. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ಆಟ ಆಡೋಕ್ಕೆ ಬಿಡಲ್ಲ ಹುಡುಗರು ಯಾರು. ಸೊ ನಿಮ್ಮನ್ನು ಆಟಕ್ಕೆ ಸೇರಿಸ್ಕೊಳ್ಳಲ್ಲ ಗಂಡು ಹುಡುಗರು. ಸ್ವಲ್ಪ ಯಾವ ಏಜಲ್ಲಿ ಇದೆ ನಿಮ್ಗೆ ಆಗಲೇ 5-6ನೇ ಕ್ಲಾಸಿಂದ ಶುರುವಾಗುತ್ತೆ ಅದು. ನಿಮಗೆ ನಿಮ್ಮ ವರ್ತನೆಯಲ್ಲಿ, ನಿಮ್ಮ ಧ್ವನಿಯಲ್ಲಿ ಹೆಣ್ತನ ಕಣ್ತು ಅಂದರೆ ನಿಮ್ಮನ್ನು ಆಟಕ್ಕೆ ಸೇರಿಸ್ಕೊಳ್ಳಲ್ಲ. ಅವಾಗ ಆಟೋಮೆಟಿಕ್ಕಾಗಿ ಏನು ಮಾಡ್ಬಿಡ್ತೀವಿ ನಾವು, ಯಾವುದೇ ಸಹವಾಸ ಇಲ್ಲದೆ ಇರುವಂಥ ಒಂದು ಇದಕ್ಕೆ ಹೋಗ್ತೀವಿ ನಾವು ಯಾವಾಗಲೂ. ಸೊ ಅದಕ್ಕೆ ಬೆಸ್ಟ್ ಆಪ್ಷನ್ನು ಬುಕ್ಸ್ ಆಗಿಬಿಡುತ್ತೆ. ಬುಕ್ಸ್ ನಿನ್ನ ಪಾಡಿಗೆ ನಿನ್ನ ಮೂಲೆಯಲ್ಲಿ ಕೂತ್ಕೊಂಡು ಓದ್ಕೋಬೋದು, ಯಾರು ತಲೆನೋವು ಇರಲ್ಲ ಅನ್ನುವಂಥ ಗೊತ್ತಾಗ್ಬಿಡುತ್ತೆ. ಸೊ ಅದು ನಮಗೆ ಗೊತ್ತಿಲ್ಲದೆ ಪುಸ್ತಕದ ಹುಳು ಆಗಿಬಿಡ್ತಾರೆ ಎಷ್ಟೋ ಹುಡುಗರು. ಅದೇ ಥರ ಆಗುತ್ತೆ ಅದು. ನಂದಂಗೆ ಪುಸ್ತಕ ಅದು ಯಾವ ಮಟ್ಟಿಗೆ ಅಂದರೆ, ಆಗಿನ ಕಾಲಕ್ಕೆ ಅಪ್ಪ ಅಮ್ಮನ ತಲೆಯಲ್ಲಿ ಏನು, ಪುಸ್ತಕ ಓದಿದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋದು ಬೇರೆ ಇತ್ತಲ್ಲ. ಸ್ಕೂಲ್ ಬುಕ್ ಬಿಟ್ಟು ಬೇರೆ ಪುಸ್ತಕ ಓದಬಾರ್ದು ಅನ್ನೋದು ಇತ್ತಲ್ಲ. ನಾನು ಇಷ್ಟಿಷ್ಟು ರಾಶಿ ಪುಸ್ತಕ ತಂದು ಓದ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ನಮ್ಮಪ್ಪ ಅಮ್ಮ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಕೇಳಿಸಿದ್ರು, ಏನು ಮಾಡೋಕೆ ಇವನಿಗೆ ಹಿಂಗೆ ಓದ್ತಾನಲ್ಲ, ಈ ಪುಸ್ತಕ ಏನನ್ನ ಆಗ್ಬಿಡುತ್ತಾ ಇವನಿಗೆ ಅಂತ. ಆಮೇಲೆ ಡಾಕ್ಟ್ರ್ ಸ್ಕೂಲ್ನಲ್ಲಿ ಹೆಂಗಿದ್ದಾನೆ ಅವನು, ನಾನು ಸ್ಕೂಲ್ನಲ್ಲಿ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅಂದಮೇಲೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಅವನಿಗೆ ಎಷ್ಟು ಬೇಕೋ ಅಷ್ಟು ಪುಸ್ತಕ ಓದಲಿ ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ. ಆಮೇಲೆ ನಮ್ಮಮ್ಮಂಗೆ ತುಂಬ ಪುಸ್ತಕದ ಹುಚ್ಚು, ಸಿಕ್ಕಾಬಿಡೆ ಓದ್ತಿದ್ರು. ನಮ್ಮಮ್ಮ ತುಂಬ ಓದ್ತಿದ್ರು ಪಾಪ. ಸೊ ಅದರಿಂದ ನಂಗೆ ಬಂದಿದೆ ಅದು. ಅಮ್ಮ ಯಾವ ಸಬ್ಜೆಕ್ಟ್ಸ್ ಜಾಸ್ತಿ ಫಿಕ್ಷನ್ನೇ ಅವ್ರದ್ದೆಲ್ಲ. ಅವ್ರಿಗೆಲ್ಲ ಏನು ಅಂದರೆ ತೆಲುಗು ಜಾಸ್ತಿ ಅವರೆಲ್ಲ ಆ ಕಾಲದಲ್ಲಿ. ತೆಲುಗು ಬಳ್ಳಾರಿಯವರು ಕನ್ನಡ ಮನೆ ಮಾತು ಕನ್ನಡ, ಬಟ್ ಸ್ಕೂಲ್ನಲ್ಲಿ ತೆಲುಗು ಮೀಡಿಯಂ ಕಲ್ತಿರ್ತಾರೆ ಅವರೆಲ್ಲರೂ. ಬಳ್ಳಾರಿಯವ್ರಿಗೆ ಅದಿತ್ತದು ಸ್ವಾತಂತ್ರ್ಯ ಪೂರ್ವಕ್ಕೆ. ಅವರೆಲ್ಲ ತೆಲುಗು ಕಲ್ತಿದ್ದಾರೆ, ತೆಲುಗು ಮೀಡಿಯಂ ಕಲ್ತಿದ್ರು. ನಮ್ಮಮ್ಮ ನಂಗೆ ಪತ್ರ ಬರೆದ್ರೂ ಭಾಳ ತೆಲುಗು ಲಿಪಿ ಕನ್ನಡ ಭಾಷೆ. ಅವ್ರ ಲೆಟ್ರು ಎಷ್ಟು ಚಂದ ಅಂದರೆ, ತೆಲುಗು ಲಿಪಿಯಲ್ಲಿ ಬರಿತಾ ಇದ್ರಲ್ಲ ಅವರೆಲ್ಲರೂ. ಹಾಗೆ ನಮ್ಮಮ್ಮನ ಸ್ನೇಹಿತೆಯರೆಲ್ಲರೂ ಕನ್ನಡದವರು, ಅವರೆಲ್ಲರೂ ಕನ್ನಡ ಮನೆತನಗಳೇ, ಬಟ್ ಬರೆಯೋರು ಲೆಟ್ರು ಎಲ್ಲ ತೆಲುಗು ಲಿಪಿಯಲ್ಲಿ ಬರ್ಕೊಂಡು ಇದು ಮಾಡಿ. ನಮಗೂ ಹಾಗೆ ಬರಿತಿದ್ಲು ನಮ್ಮಮ್ಮ, ತೆಲುಗು ಲಿಪಿಯಲ್ಲಿ ಪತ್ರ ಬರಿತಾ ಇದ್ರು. ಓದ್ತಿದ್ರಪ್ಪ. ಆಗಿನ ಕಾಲಕ್ಕೆ ಏನೆಲ್ಲ ಬರೋದು. ಆಮೇಲೆ ಎಂಡಮೂರಿ ವೀರೇಂದ್ರನಾಥ್ ಬೇರೆ ಸೆನ್ಸೇಷನ್ನು ಆ ಟೈಮಲ್ಲಿ ಭಾಳ ಸೆನ್ಸೇಷನ್ ಅಲ್ಲ. ಆಮೇಲೆ ಅವರು ಕನ್ನಡವನ್ನು ಓದ್ತಿದ್ರು, ಆನಕ್ರೂನ್ ಓದಬೇಕು, ಇದೆಲ್ಲ ಓದಬೇಕು, ಅವ್ರದ್ದೇ ರೀತಿಯಲ್ಲಿ ಓದಿತ್ತು. ಆಮೇಲೆ ಹೇಳ್ತಿದ್ರು, ಕಥೆಗಳನ್ನು ಹೇಳೋದು ನನಗೆ ಕಲಿಸ್ಕೊಟ್ರು. ಸೊ ಅಂದರೆ ಕತೆ ಹೇಳಬೇಕು, ಏನು ಹೋದ್ರೂ ಕತೆ ಹೇಳಬೇಕು. ಬರೀ ಪುಸ್ತಕ ಓದಿದ ಕತೆ ಒಂದೇ ಅಂತಲ್ಲ. ನಮ್ಮ ತಾಯಿ ಒಂದು ಊರಿಗೆ ಹೋಗ್ಬಂದ್ರೆ ಬಳ್ಳಾರಿಗೆ ಹೋಗಿ ಬರ್ತಿದ್ರು. ಬಳ್ಳಾರಿ ನಮಗೆ ಹತ್ತಿರದ ಊರು, ಯಾವಾಗಲೂ ಬಳ್ಳಾರಿಗೆ ಹೋಗಿ ಬರೋದೇ ದೊಡ್ಡ ಸಂಭ್ರಮ ನಮಗೆಲ್ಲರಿಗೂ ಸೊಂಡೂರಿಂದ. ಸೊ ಬಳ್ಳಾರಿಗೆ ಹೋಗ್ಬಂದ್ರೆ ಆ ಬಳ್ಳಾರಿಯ ಕತೆ ಒಬ್ಬರು 2 ದಿನ ಹೇಳ್ತಿದ್ರು ನಮ್ಮ ತಾಯಿ. ಕತೆ 2 ದಿನ ನಿರಂತರವಾಗಿ ಏನಾಯಿತು, ಯಾರ ಮನೆಯಲ್ಲಿ ಹೆಂಗೆ ಮಾತಾಡಿದ್ರು. ಅದೊಂದು ಕಲೆ, ಅದು ಆಕರ್ಷಕವಾಗಿ ನಾವು ಹೋಗಿ ಬಂದಿದ್ದ ಘಟನೆಗಳನ್ನೇ. ಸೊ ಅದನ್ನು ಅರ್ಥಪೂರ್ಣ ರುಚಿಕಟ್ಟಾಗಿ ಹೇಳೋದಿದೆ. ಅದು ಬಂತು ಅನ್ಸುತ್ತೆ ನನಗೆ, ಬಂದಿರುತ್ತೆ. ಬಟ್ ಆದ್ರೂ
ಓದು ಭಾಳ ಮುಖ್ಯ. ಯಾವುದೇ ಒಬ್ಬ ಲೇಖಕ ಬರವಣಿಗೆಗೆ ಇಳೀತಾನೆ ಅಂತಂದರೆ ಅವನಿಗೆ ಓದು ಭಾಳ ಮುಖ್ಯ. ಓದಲೇಬೇಕು, ಅವರು ಸಿಕ್ಕಾಪಟ್ಟೆ ಓದಬೇಕು. ಓದದೆ ಬರೆಯೋಕ್ಕೆ ಪ್ರಾರಂಭ ಬರ್ತೀನಿ ಅಂತಂದರೆ ಸಿಗಲ್ಲ ನಿಮಗೆ. ಭಾಷೆಯೂ ದಕ್ಕಲ್ಲ, ಆಮೇಲೆ ಜ್ಞಾನವೂ ದಕ್ಕಲ್ಲ. ನಿಮಗೇನು ಬರಿಬೇಕು ಅಂತ ಗೊತ್ತಾಗಲ್ಲ ಅಷ್ಟೇ. ಏನೋ ನಿಮ್ಮ ಅನುಭವಗಳನ್ನು ಕ್ರೂಡಾಗಿ ಹೇಳ್ಕೊಳಕ್ಕೆ ಬರ್ಬೋದು ಅಷ್ಟೇ ಹೊರತಾಗಿ ಬೇರೆ ಏನೂ ಬರೆಯೋಕ್ಕಾಗಲ್ಲ ಆವಾಗ. ಸೊ ಓದುವಿಕೆ ಇಟ್ಸ್ ಎ ಫೌಂಡೇಶನ್ ಫಾರ್ ಎನಿ ಆಥರ್. ಬಹುಶಃ ನಾವು ಓದದೆ ಕಥೆಗಾರ ಆದೆ ಅಂತ ಯಾವ ಕಥೆಗಾರನೂ ಹೇಳಲಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಓದಲೇಬೇಕು. ಆಮೇಲೆ ಆ ಕಥೆಗಾರಿಕೆಯ ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕು ಅಂದರೂ ಕೂಡ ನೀವು ಓದ್ತಾನೆ ಇರಬೇಕು ನಿರಂತರ. ನೀವು ಹಿಂದೆ ಓದ್ಬಿಟ್ಟಿದ್ದೀನಿ ಮುಗೀತು ಅನ್ನಂಗಿಲ್ಲ, ಇವಾಗೂ ಓದ್ತಾ ಇರಬೇಕು. ಏನು ಹೊಸದಾಗಿ ನಿಂತ ನೀರಾಗಬಾರ್ದು. ಆಗಲ್ಲ, ನಿತ್ಯ ಅದೊಂದು ಏನಂದರೆ ರಿಯಾಜ್. ನೀ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕರ್ನಾಟಕನವ್ರು ಹೇಳ್ತಾರಲ್ಲ, ಬೆಳಿಗ್ಗೆದ್ದು 1 ತಾಸು 2 ತಾಸು ಎಷ್ಟು ವಯಸ್ಸಾದ್ರೂ ಮಾಡಬೇಕು ಅವರು. ಅಭ್ಯಾಸ ಮಾಡಲೇಬೇಕು. ಬೆಳಿಗ್ಗೆದ್ದು ರಿಯಾಜ್ ಮಾಡ್ತಾರೆ ಅವರೆಲ್ಲರೂ. ನಮಗೆ ಹಾಗೆ ಅದು ಸಾಹಿತಿಗಳಿಗೆ ಏನಾದರೂ ಓದ್ತಾ ಇರ್ಬೇಕು ನಾವು. ಓದಿದ್ರೇ ಬರವಣಿಗೆ ಬರುತ್ತೆ ಅಂತ. ಅದು ಯಾರು ನನ್ನ ಗೆಳೆಯ ಒಂದು ಮೆಟಾಫರ್ ಕೊಡ್ತಾ ಇರ್ತಾನೆ. ಹೆಂಗೆ ಅಂದರೆ ಅವನು ಈ ಬೀಸೆಕಲ್ಲು ಇದ್ದಂಗೆ ಅಂತ. ನಾನು ಈ ಬೀಸೆಕಲ್ನಲ್ಲಿ ಏನಾಗುತ್ತೆ ಗೊತ್ತಾ? ಸೊ ನೀವು ಮೇಲಿಂದ ಕಾಳುಗಳನ್ನು ಸುರಿತಾ ಇದ್ರೆ ಕೆಳಗೆ ಹಿಟ್ಟು ಬರುತ್ತೆ. ಇಲ್ಲ ಅಂದ್ರೆ ಎಲ್ಲ ಬರೀ ಗಲಾಟೆ ಮಾಡೋದಷ್ಟೇ. ನೀವು ವಿದ್ವತ್ತಿಲ್ಲದೆ ಬರೀ ಬರವಣಿಗೆ ಅಷ್ಟೇ ಗೊತ್ತಿದೆ ಅಂತ ಬರಿತಾನೆ ಕೂತ್ಕೊಂಡ್ರೆ ನೀವು ಬರೀ ಗಲಾಟೆ ಮಾಡ್ಕೊಂತ ಕೂತ್ಕೊಂಡ್ತೀವಿ ನಾವು ಅಷ್ಟೇ. ಸೊ ಹಿಟ್ಟು ಬರಲ್ಲ ನಿಮಗೆ. ಸೊ ಹಿಟ್ಟು ಬರಬೇಕು ಅಂತಂದ್ರೆ ಮೇಲ್ ಕಾಳು ಹಾಕ್ತಾನೆ ಇರಬೇಕು ಬೀಸೆಕಲ್ಲಲ್ಲಿ ಅಲ್ವಾ. ಸೊ ಹಂಗೆ ಓದು ಕೂಡ ನಮಗೆ ಓದಬೇಕಾಗತ್ತೆ. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್, ತುಂಬಾ ಉತ್ತಮವಾದ ಉದಾಹರಣೆ ಹೇಳಿದ್ದಾರೆ.